ಮಿರ್ಜಾಪುರ್. ಅಲ್ಲಿ ಅವಾಗವಾಗ ಗ್ಯಾಂಗ್ ವಾರ್ ಆಗ್ತಿದೆ ಅಂತ ಸುದ್ದಿ ಬರ್ತಾನೆ ಇತ್ತು. ಮಿರ್ಜಾಪುರ್ನಲ್ಲಿ ವೀರೇಂದ್ರ ಸಿಂಗ್ ಚೌಹಾಣ್ ಅವರು ಅಧಿಕಾರದಲ್ಲಿದ್ರು. ಮಿರ್ಜಾಪುರಿನ ಕುರ್ಚಿ ಮೇಲೆ ತುಂಬಾ ಜನರ ಕಣ್ಣಿತ್ತು. ಅದರ ಮೇಲೆ ವಿಕ್ರಮ್ ಮತ್ತೆ ರಿಯಾ ಕೂಡ ಕಣ್ಣಿತ್ತು. ವಿಕ್ರಮ್ ಮತ್ತೆ ರಿಯಾ ವೀರೇಂದ್ರನ ಸಾಯಿಸ್ಬೇಕು ಅಂತ ಒಂದು ಒಳ್ಳೆ ಸಮಯನ ನೋಡ್ತಾ ಇದ್ರು. ವೀರೇಂದ್ರ ತನ್ನ 3 ಜನ ಗೆಳೆಯರಿಗೆ ಹೇಳ್ತಾನೆ, ನಮ್ಮ ಗೆಳೆತನ ತುಂಬಾ ಹಳೇದು, ಅದಕ್ಕೆ ನಾನು ನಿಮ್ನೆಲ್ಲ ಇಲ್ಲಿ ಕರೆದಿರೋದು. ಯಾಕಂದ್ರೆ ಯಾರಾದ್ರೂ ಒಬ್ರು ನನ್ನ ಕುರ್ಚಿ ಮೇಲೆ ಕಣ್ಣು ಇಟ್ಟಿರ್ತಾರೆ. ಅದಕ್ಕೆ ನಾವು ಸಿಟಿಯಲ್ಲಿರೋ ದೊಡ್ಡ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಕ್ ಹೊರಡೋಣ. ನೀವ್ ಹೇಳ್ದಾಗೆ ಆಗ್ಲಿ ವೀರೇಂದ್ರಣ್ಣ. ನಾವಿಬ್ರು ಕೂಡ ನಿಮ್ ಜೊತೆ ಬರ್ತೀವಿ ವೀರೇಂದ್ರಣ್ಣ. ಅಣ್ಣ ಹಾಗೆ ಆಗ್ಲಿ. ಹಾಗಿದ್ರೆ ನಾಳೆ 2 ಗಂಟೆ ಹಾಗೆ ಬೆಟ್ಟಕ್ಕೆ ಹೋಗೋಣ. ಅಲ್ಲೇ ಇರುವ ಒಬ್ಬ ವ್ಯಕ್ತಿ ಈ ಸುದ್ದಿಯನ್ನ ವಿಕ್ರಮ್ ಮತ್ತೆ ರಿಯಾಗೆ ತಿಳಿಸ್ತಾನೆ. ಅಂತೂ ಇಂತೂ ಸಮಯ ಸಿಕ್ಕೇ ಬಿಡ್ತು. ಅದ್ ಏನೇ ಆಗ್ಲಿ ನಾಳೆ ವೀರೇಂದ್ರನ ಸಾಯಿಸ್ಲೇಬೇಕು. ಮಿರ್ಜಾಪುರ್ ಅಧಿಕಾರವನ್ನ ನಮ್ ವಶಕ್ಕೆ ಪಡ್ಕೊಳ್ಳೋಣ. ಅವತ್ತು ಮಧ್ಯಾಹ್ನ ವೀರೇಂದ್ರ ಮತ್ತೆ ಅವನ 3 ಗೆಳೆಯರು ಸೇರಿ ಬೆಟ್ಟದ ಹತ್ರ ಹೋಗ್ತಾರೆ. ವಿಕ್ರಮ್ ಮತ್ತೆ ರಿಯಾ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಿರುವಾಗ ಅಲ್ಲಿ ವಿಕ್ರಮ್ ಮತ್ತೆ ರಿಯಾ ಬಂದು ಅವರನ್ನ ಶೂಟ್ ಮಾಡ್ತಾರೆ. ಆ ಬುಲೆಟ್ ಹೋಗಿ ಮಿಲನ್ಗೆ ಬೀಳುತ್ತೆ. ಎಲ್ಲ ಹಿಂದೆ ಬನ್ನಿ ಎಲ್ಲ. ಅಣ್ಣ ಚಂದನ್ಗೆ 2 ಬುಲೆಟ್ ಬಿದ್ದಿದೆ. ಅಜಿತ್ ಮಾತಾಡ್ತಿರುವಾಗ ರಿಯಾ ಅವನ್ಗೂ ಕೂಡ ಗುಂಡ್ ಹಾರಿಸ್ತಾಳೆ. ಆಗ ವೀರೇನ್ ಗನ್ ತಗೊಂಡು ಶೂಟ್ ಮಾಡೋಷ್ಟ್ರಲ್ಲಿ ಆಗ ವಿಕ್ರಮ್ ಅವನ್ ಕೈಗೆ ಶೂಟ್ ಮಾಡ್ತಾನೆ. ಅಣ್ಣವ್ರೆ ನಮಸ್ಕಾರ. ನೀವು ನಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ರಿ. ಅದಕ್ಕೆ ಅನ್ಕೊಂಡೆ ನಿಮ್ಗೂ ಸ್ವಲ್ಪ ವಾಪಸ್ ಕೊಡೋಣ ಅಂತ. ಹಿಂದೆಯಿಂದ ಯುದ್ಧ ಮಾಡ್ತೀಯಾ? ನಮಸ್ಕಾರ. ನಾನ್ ಕೇಳ್ಪಟ್ಟಿದ್ದೆ ಪ್ರೀತಿ ಮತ್ತೆ ಅಧಿಕಾರಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇದು ಅಧಿಕಾರಕ್ಕೆ ವೀರೇಂದ್ರ ಅವರೇ. ಸಾಯಿಸ್ಬೇಕು ಅನ್ಸಿದ್ರೆ ಸಾಯಿಸಿ. ಆದ್ರೆ ಸತ್ತೋದ್ಮೇಲೂ ಕೂಡ ನಂದು ಮತ್ತೆ ನನ್ನ ಫ್ರೆಂಡ್ಸ್ ನ ಆತ್ಮ ಇದ್ರ ಸೇಡ್ ನ ತೀರಿಸ್ಕೋತೀವಿ. ಎಂತ ಮಾತು! ಸಾಯೋ ಟೈಮಲ್ಲೂ ಇಂತ ಮಾತಾಡ್ತಿದ್ಯಲ್ಲ. ಆಯ್ತು, ನೀವು ಸತ್ ಮೇಲೇನೆ ಸೇಡ್ ತೀರಿಸ್ಕೊಳ್ಳಿ. ಅಲ್ಲಿ ಪರಿಸರ ಶಾಂತವಾಗಿತ್ತು. ಹಕ್ಕಿಗಳ ಶಬ್ದ ಕೂಡ ಇಲ್ಲ, ಪ್ರಾಣಿಗಳ ಶಬ್ದ ಕೂಡ ಇರ್ಲಿಲ್ಲ. ವೀರೇಂದ್ರ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಮಾರಿಷಾಮೇನ ಚ ಮೇನೆ ಕಪ್ಲಾಯಕಂ ಕರ್ತವ್ಯಂ ಇದಂ ಸಂಪೂರ್ಣ ಮಾಪಿ ಕರ್ಣಿಯಂ ಭವಿಷ್ಯತಿ ಅತ್ಯ ಮಾರಿಷಯತಿ ಪ್ರತಿದೋಷ ಸಂಪೂರ್ಣ ಭವಿಷ್ಯತಿ ಉದಷ್ಟಿತ್ ಮಂ ಮಿತ್ರಾಣಿ ಪ್ರತಿಶೋಧಸ್ಯ ಸಮಯ ಆಗತಃ ಅಸ್ತಿ. ವೀರೇಂದ್ರ ದೇಹದಿಂದ ಆತ್ಮ ಹೊರ ಬರುತ್ತೆ. ಮತ್ತೆ ಅವನ್ ಗೆಳೆಯರ ಆತ್ಮ ಕೂಡ ಅವನ್ ಜೊತೆನೆ ಹೊರಗ್ ಬರುತ್ತೆ. ನಾವು ಸೇಡನ್ನ ತೀರಿಸ್ಕೊಳ್ಬೇಕು. ಮತ್ತೆ 1 ಬುಲೆಟ್ ನ ಸೇರಿಸಿ ಪ್ರತಿಯೊಂದು ಏಟಿಗೆ ಯುದ್ಧಕ್ಕೆ ಈಗ ತಯಾರಾಗಿ. ಮಿಲಿಂದ್, ಅಜಿತ್ ಮತ್ತೆ ಚಂದನ್, ಮಿರ್ಜಾಪುರ್ ಅಲ್ಲಿ ಬೆಂಕಿ ಮಳೆ ಸುರಿಯುತ್ತೆ. ನಮ್ಮ ದ್ವೇಷದ ಬೆಂಕಿ. ಅದರಲ್ಲಿ ವಿಕ್ರಮ್, ರಿಯಾ ಮತ್ತೆ ಅವನ ಜೊತೆಗಾರರು ಕಷ್ಟ ಅನುಭವಿಸ್ತಾರೆ. ವಿಕ್ರಮ್ ಮತ್ತೆ ರಿಯಾ ವೀರೇಂದ್ರ ಮನೆಗೆ ಅವನ್ ಮನೆಯನ್ನ ಕಬ್ಜಾ ಮಾಡಕ್ಕೆ ಬರ್ತಾರೆ. ರಿಯಾ ವೀರೇಂದ್ರ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಬರ್ತಾಳೆ. ಅಲ್ಲಿ ಅವಳ ಫ್ರೆಂಡ್ಸ್ ಕೂಡ ಅಲ್ಲಿ ಬಂದಿದ್ರು. ನೀನ್ ಏನೇ ಹೇಳು ರಿಯಾ, ನಿನ್ನ ಒಪ್ಕೊಳ್ಳೇಬೇಕು. ಮಿರ್ಜಾಪುರ್ ಅಧಿಕಾರವನ್ನೇ ಪಡ್ಕೊಂಡ್ಬಿಟ್ಟೆ. ಇದೆಲ್ಲ ಮಾಡೋಕ್ಕೂ ತುಂಬಾ ಧೈರ್ಯ ಇರ್ಬೇಕು. ನಿಮ್ಮ ಮಾತೇನೋ ಸರಿ ಇದೆ. ಪಿಸ್ತೂಲ್ ತಗೊಳ್ದೆ ಪ್ರಾರ್ಥನೆ ಮಾಡಕ್ ಹೋದವ್ರಿಗೆ ಆ ಸಮಯದಲ್ಲಿ ಅವ್ರನ್ನ ಸಾಯಿಸೋದಕ್ಕೆ ಧೈರ್ಯ ಬೇಕೇ ಬೇಕು. ಮಿಲನ್ ಆ ಸ್ಥಳದಲ್ಲಿ ಬರ್ತಾನೆ. ಕತ್ತಲೆಯ ಜಾಗದಲ್ಲಿ ಅವ್ನು ನಿಂತ್ಕೊಂಡಿರ್ತಾನೆ. ಯಾರೋ ಮಾತಾಡ್ತಾ ಇರೋದು? ಆಚೆ ಬಾ. ಮಿಲನ್ ಕತ್ತಲೆಯ ಜಾಗದಿಂದ ಆಚೆ ಬರ್ತಾನೆ. ಮಿಲನ್, ನಾನ್ ನಿನ್ನ ಕೈಯಾರೆ ಸಾಯಿಸಿದ್ದೆ. ನೀನ್ ಹೇಗೆ ಇಲ್ಲಿಗೆ ಬಂದೆ? ನಿಮ್ಮ ನೆನಪು ತುಂಬಾ ಆಗ್ತಾ ಇತ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ರಿಯಾ ಮತ್ತೆ ಅವಳ ಫ್ರೆಂಡ್ಸ್ ಸೇರಿ ಮಿಲನ್ ಮೇಲೆ ಮತ್ತೆ ಶೂಟ್ ಮಾಡ್ತಾರೆ. ಆದ್ರೆ ಆ ಬುಲೆಟ್ ಗಳಿಂದ ಅವನ ಮೇಲೆ ಯಾವುದೇ ಪರಿಣಾಮ ಆಗಲ್ಲ. ಮಿಲನ್ ತನ್ನ ಕೈಯಿಂದ ಅಲ್ಲಿರೋ ವ್ಯಕ್ತಿ ಮೇಲೆ ಮುಖವನ್ನ ಹಿಚಕ್ ಬಿಡ್ತಾನೆ. ಸತ್ತೋದ್ಮೇಲೆ ಸಾಯಿಸುವಂತ ಖುಷಿ ಇದೆಯಲ್ಲ, ಆ ಖುಷಿ ನಮ್ಗೆ ಬದುಕಿದಾಗ್ಲೂ ಸಿಕ್ಕಿರ್ಲಿಲ್ಲ. ಸೇಮ್ ಒಳ್ಳೆ ಕಲ್ಲಂಗಡಿ ಹಣ್ತರ ಇವನ್ ತಲೆ ಚೂರ್ ಚೂರಾಗೋಯ್ತು. ಇದನ್ನ ನೋಡಿ ಎಲ್ರೂ ಅಲ್ಲಿಂದ ಓಡ್ ಹೋಗ್ತಾರೆ. ನಡೆದಿರೋ ಎಲ್ಲಾ ಘಟನೆಯನ್ನ ರಿಯಾ ವಿಕ್ರಮ್ಗೆ ಹೇಳ್ತಾಳೆ. ಅಯ್ಯೋ, ಏನಂತ ಮಾತಾಡ್ತಾ ಇದ್ಯಾ? ನಾವೆಲ್ಲ ಅವನ್ನ ನಮ್ಮ ಕೈಯಾರೆ ಸಾಯಿಸಿದ್ವಲ್ಲ.
ಮತ್ ನೀನ್ ಹೇಳ್ತಿದ್ಯಾ ಅವ್ನ್ ವಾಪಸ್ ಬಂದ ಅಂತ? ನಾವ್ ಕಣ್ಣಾರೆ ಮಿಲನ್ನ ನೋಡಿದ್ವಿ. ನಾವ್ ಶೂಟ್ ಮಾಡಿದ್ರು ಕೂಡ ಅವನ್ ಮೇಲೆ ಯಾವುದೇ ಪರಿಣಾಮ ಆಗ್ಲಿಲ್ಲ. ನಾವೆಲ್ಲ ಹೆದರ್ಕೊಂಡು ಇಲ್ಲಿಗೆ ಓಡ್ ಬಂದ್ವಿ. ಒಂದ್ ವೇಳೆ ಹೀಗಂದ್ರೆ ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಬಾ ನನ್ ಜೊತೆ. ಎಲ್ಲಿ? ಅಯ್ಯೋ ನೀನ್ ಬಾರಮ್ಮ. ವಿಕ್ರಮ್ ರಿಯಾನ ಕರ್ಕೊಂಡು ಆ ಊರಿನ ಆಲದ ಮರದ ಹತ್ರ ಬರ್ತಾನೆ. ಆ ಮರ ತುಂಬಾ ಹಳೆಯದಾಗಿತ್ತು. ಆ ಮರದ ಕೆಳಗಡೆ ಒಬ್ರು ಋಷಿ ತಪಸ್ಸು ಮಾಡ್ತಾ ಇದ್ರು. ಸಾಧುಗಳೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕಣ್ ತೆಗಿರಿ. ವಿಕ್ರಮ್, ಯೋಚನೆ ಮಾಡಿ ಮಾತಾಡು. ಬಾ ವಿಕ್ರಮ್ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನನಗ್ ಗೊತ್ತಿತ್ತು ಇವತ್ತು ಅಥವಾ ನಾಳೆ ನೀನು ಈ ಜಾಗಕ್ಕೆ ಬಂದೇ ಬರ್ತೀಯ ಅಂತ. ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ ಸಾಧುಗಳೇ, ಅದನ್ನೇ ಮಾತಾಡಕ್ಕೆ ಅಂತ ಬಂದಿದ್ದು. ನಿಮ್ಗಂತೂ ಗೊತ್ತಿರ್ಲೇಬೇಕಲ್ವಾ, ಮಿರ್ಜಾಪುರ್ನ ದೊಡ್ಡ ಬೆಟ್ಟದ ಮೇಲೆ ನಾನು ಮತ್ತೆ ನಮ್ಮ ಹುಡುಗರು ವೀರೇಂದರ್ ಮತ್ತೆ ಅವನ ಕಡೆಯವ್ರನ್ನ ಸಾಯಿಸಿದ್ವಲ್ಲ, ಗೊತ್ತಲ್ವಾ? ಆದ್ರೆ ಆ ವೀರೇಂದರು ಮತ್ತೆ ಬದುಕ್ಬಿಟ್ಟು ಹೇಗ್ ಬಂದ? ನೀನ್ ಅವನ್ನ ಸಾಯಿಸಿದ್ದು ವಿಷಯ ಅಲ್ಲಪ್ಪ. ಅದಕ್ಕೂ ಮೀರಿದ್ದು ಏನು ಅಂದ್ರೆ ನೀನ್ ಅವನ್ನ ಎಲ್ ಸಾಯಿಸ್ದೆ ಅಂತ. ನೀನ್ ಅವ್ರನ್ನ ಯಾವ ಬೆಟ್ಟದಲ್ಲಿ ಸಾಯಿಸ್ತೀಯೋ ಅವರಲ್ಲಿಗೆ ಪ್ರಾರ್ಥನೆಗೆ ಅಂತ ಬಂದಿದ್ರು. ಪ್ರಾರ್ಥನಾದ ಸಮಯದಲ್ಲೇ ನೀನ್ ಅವ್ರ ಮೇಲೆ ದಾಳಿ ಮಾಡ್ದೆ ಮತ್ತ ಅವ್ರನ್ನ ಸಾಯಿಸ್ಬಿಟ್ಟೆ. ಅದಕ್ಕೋಸ್ಕರ ವೀರೇಂದರ್ನ ದ್ವೇಷ ಅವನ್ನ ಸಾಯೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅವನು ನಿನ್ನ ಸಾಯಿಸೋ ತನಕ ಅವನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಏನಾದ್ರೂ ಉಪಾಯ ಹೇಳಿ ಸಾಧುಗಳೇ. ಅದೇ ಕಾರಣಕ್ಕೆ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದು. ಗುಂಡಿಂದ ಅಂತೂ ಅವ್ರು ಸಾಯಲ್ಲ, ನಾವು ಅವ್ರನ್ನ ಸಾಯಿಸೋದಾದ್ರೂ ಹೇಗಂತ ಅದ್ ಹೇಳಿ. ಗುಂಡಿಂದ ಕೂಡ ಸಾಯಿಸಕ್ಕಾಗಲ್ಲ ಅಥವಾ ಚಾಕುವಿಂದನೂ ಸಾಯಿಸಕ್ಕಾಗಲ್ಲ. ಯಾವಾಗ ಸಾಯ್ತಾರೆ ಅಂದ್ರೆ ಖಡ್ಗದಿಂದ ರುಂಡ ಕತ್ತರಿಸಿದಾಗ ಅವರ ದೇಹ ಮತ್ತೆ ತಲೆಯನ್ನ ಬೇರೆ ಮಾಡ್ಬೇಕು. ವಿಕ್ರಮ್, ನಿನ್ ಕೈಲಿ ಮಾಡಕ್ಕಾಗಿಲ್ಲ ಅಂದ್ರೆ ನಿನ್ನ ವಿನಾಶ ಆಗೋದು ಖಂಡಿತ. ಯಾಕಂದ್ರೆ ಈ ಸಲ ವೀರೇಂದರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಬರೀ ತಲೆನ ಮಾತ್ರ ಬೇರೆ ಮಾಡ್ಬೇಕಲ್ವಾ? ಸರಿ ಬಿಡಿ, ಆಗತ್ತೆ. ನಿಮ್ಗೆ ಧನ್ಯವಾದಗಳು ಸಾಧುಗಳೇ, ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಈಗ ಬಂದೂಕ್ ಈಜ್ ಆಫ್, ಖಡ್ಗ ಈಜ್ ಆನ್. ನಾವ್ ಅವ್ರನ್ನ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಅವರು ಸೇಡ್ ತೀರಿಸ್ಕೊಳ್ಳಕ್ಕೆ ನಮ್ ಹಿಂದೆನೆ ಬರ್ತಾರೆ. ಇನ್ನೊಂದ್ ಕಡೆ ವೀರೇಂದ್ರ ಅವರು ತಮ್ ಗೆಳೆಯರ ಜೊತೆ ಮಾತಾಡ್ತಾ ಇರ್ತಾರೆ. ಅಣ್ಣ, ಅಲ್ಲಿ ಇಲ್ದವ್ರೆಲ್ಲಾರನ್ನು ಸಾಯಿಸ್ಬಿಟ್ಟೆ ನಾನು. ಆದ್ರೆ ರಿಯಾ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಲು. ಗೊತ್ತಿಲ್ಲ ಹೇಗ್ ತಪ್ಪಿಸ್ಕೊಂಡು ನೋಡೋದು ಅಂತ. ನನಗೊಂದು ಅವಕಾಶ ಕೊಡಿ ವೀರೇಂದರ್ ಅಣ್ಣ. ನಾನು ಈ ಸಲ ಅವ್ರಿಗೆಲ್ಲ ಸರಿಯಾಗಿ ಮಜಾ ಕೊಡ್ತೀನಿ. ಹಾ, ಯಾಕಂದ್ರೆ ಈ ಸಲ ನಾನು ಕೂಡ ಇವ್ರ ಜೊತೆ ಹೋಗ್ತೀನಿ. ಹಾಗೆ ಆಗ್ಲಿ, ಹೋಗಿ. ಅಜಿತ್ ಮತ್ತೆ ಚಂದನ್ ರಿಯಾನ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಬ್ರು ರಿಯಾ ಇರೋ ಹತ್ರ ತಲುಪ್ತಾರೆ. ರಿಯಾ ತನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತಾಳೆ. ಇವಾಗ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೇ ರಿಯಾ? ಇವತ್ತು ತಪ್ಪಿಸ್ಕೊಂಡು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಮೊದ್ಲು ನಿನ್ನ ಸಾಯಿಸ್ತೀವಿ, ಆಮೇಲೆ ವಿಕ್ರಮ್ನ. ಹೀಗ್ ಮಾಡ್ಬೇಡಿ, ನಮ್ಮನ್ನ ಸಾಯಿಸ್ಬೇಡಿ. ನೀವೇನ್ ಹೇಳ್ತೀರೋ ನಾವ್ ಅದನ್ನ ಮಾಡ್ತೀವಿ. ನೀವ್ ಏನ್ ಬೇಕಾದ್ರೂ ಹೇಳಿ, ನಿಜವಾಗ್ಲು. ಹೆಂಗ್ಸೆ, ನಡಿಲಿಂದ. ನಿನ್ನ ಸಾಯಿಸೋದಕ್ಕೆ ಇಲ್ಲಿಗೆ ಬಂದಿಲ್ಲ ನಾವು, ಅರ್ಥ ಆಯ್ತಾ? ದಯವಿಟ್ಟು ರಿಯಾನ ಸಾಯಿಸ್ಬೇಡಿ, ಅವಳು ನನಗ್ ತಂಗಿ ಇದ್ದ ಹಾಗೆ. ನೋಡು, ಹಿಂದೆ ಸರಿ ಹೇಳ್ದೆ ತಾನೇ ನಿನ್ನ ಸಾಯಿಸಕ್ ಬಂದಿಲ್ಲ ಅಂತ. ಆ ಹೆಂಗ್ಸು ಅಜಿತ್ ಹತ್ರ ಹೋಗ್ತಾಳೆ. ಹಾಗ್ ಹೇಳ್ತಾ ಹೇಳ್ತಾ ಅವಳು ಅಜಿತ್ ಹತ್ರ ಬಂದು ಇನ್ನೂ ಹತ್ರ ಬಂದು ಅವಳ ಹತ್ರ ಇರೋ ತಲ್ವಾರ್ನ ತಗೊಂಡು ಅಜಿತ್ ತಲೆಯನ್ನ ಕತ್ತರಿಸ್ ಹಾಕ್ತಾಳೆ. ಅಜಿತ್, ಎದ್ದೇಳು. ನೀನ್ ಯಾಕೋ ಅಲ್ಲಾಡ್ತಾ ಇಲ್ವಲ್ಲ? ಇನ್ ಮುಂದೆ ಅಲ್ಲಾಡಲ್ಲ ಅವನು. ಫಿನಿಶ್ ಮಾಡ್ಬಿಟ್ವಿ ಅವನ್ನ. ಅಷ್ಟೊತ್ತಿಗೆ ವಿಕ್ರಮ್ ಅಲ್ಲಿಗೆ ಬರ್ತಾನೆ. ರಿಯಾ ಮತ್ತೆ ವಿಕ್ರಮ್ ಕೂಡ ತಮ್ಮ ಕೈಯಲ್ಲಿ ತಲ್ವಾರ್ನ ಹಿಡ್ಕೊಂಡು ನಿಂತ್ಕೋತಾರೆ. ನಿಮ್ಮ ಅಜಿತ್ನ ತಲೆ ಎತ್ಕೊಳ್ಳಿ ಚಂದನ್ ಅವ್ರೆ, ಮತ್ತೆ ಹೇಳಿ ನಿಮ್ಮ ವೀರೇಂದರ್ ಅಣ್ಣಂಗೆ ನಾವು ತಯಾರಾಗಿದ್ದೀವಿ ಅಂತ. ನಮ್ಮ ಹತ್ರ ಅಂತೂ ತುಂಬಾ ಶಕ್ತಿ ಇದೆ. ಇದ್ರ ಸೇಡನ್ನ ನಾವು ಖಂಡಿತವಾಗ್ಲೂ ತೀರಿಸ್ಕೊಳ್ತೀವಿ ವಿಕ್ರಮ್. ಚಂದನ್ ಅಜಿತ್ ತಲೆಯನ್ನ ಹಿಡ್ಕೊಂಡು ವೀರೇಂದ್ರ ಹತ್ರ ಹೋಗ್ತಾನೆ. ಇದೇನಿದು? ಅಜಿತ್ ಅವರೆಲ್ಲ ಹೇಗ್ ಸಾಯಿಸಿದ್ರು? ಅವ್ರಿಗೆ ಗೊತ್ತಾಗಿದೆ ಈಗಾಗ್ಲೇ. ಯಾರಾದ್ರೂ ನಮ್ ಕತ್ತರಿಸಿದ್ರೆ ನಾವು ಸತ್ತೋಗ್ತೀವಿ ಅಂತ. ಇದನ್ನ ಹೇಳೋದಕ್ಕೆ ನೀನ್ ಇಲ್ಲಿ ತನಕ ಬಂದ್ಯಾ? ನಮ್ಗೆ ಮನುಷ್ಯರಿಗಿಂತ ಶಕ್ತಿ ಜಾಸ್ತಿ. ಯಾಕೆ ಸಾಯಿಸಿಲ್ಲ ನೀನ್ ಅವ್ರನ್ನ? ನಾನು ಹೆದರ್ಕೊಂಡ್ಬಿಟ್ಟೆ. ಆ ರೀತಿ ಸಾಯೋದನ್ನ ನೋಡಿ. ಏನಾಯ್ತು ಅದು ಆಗ್ಬಾರ್ದಾಗಿತ್ತು. ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಂತೂ ಆಗಿಲ್ಲ. ಈಗ ನಾವು 3 ಜನ ಒಟ್ಟಿಗೆ ಹೋಗೋಣ. ನಾವೆಲ್ಲ ಜೊತೆಗೆ ಸೇರ್ಕೊಂಡು ಅವ್ರ ಮನೇಲೆ ನಮ್ಮ ಕೈಯಾರೆ ಅವ್ರನ್ನ ಸಾಯಿಸ್ಬಿಡೋಣ. ತಯಾರಾಗು ರಿಯಾ. ವೀರೇಂದ್ರ ಅಣ್ಣ ಬರ್ತಾ ಇರ್ಬೇಕು ಅನ್ಸುತ್ತೆ. ಅವ್ರ ಸ್ವಾಗತಕ್ಕೆ ಯಾವ್ದು ಕೂಡ ಕಡಿಮೆ ಆಗ್ಬಾರ್ದು. ಅವ್ರಿಲ್ ಬರ್ಲಿ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ನಾವು ಹೆದರ್ಕೊಳ್ಳೋದ್ ಬೇಡ. ಆಗ ವೀರೇನ್, ಮಿಲನ್ ಹಾಗೂ ಚಂದನ್
ಆ ಮನೆ ಒಳಗಡೆ ಬರ್ತಾರೆ. ಅಲ್ಲಿ ಎಲ್ಲಾ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡ್ತಾರೆ. ಹೋಗಿ ಇಬ್ರು ಬೇರೆ ಬೇರೆ ಆಗಿ ಹೋಗಿ ಹುಡುಕಿ ಅವರನ್ನ ನೋಡ್ತಿದ್ದಾಗೆ ಸಾಯಿಸ್ಬಿಡಿ. ಆದ್ರೆ ವಿಕ್ರಮ್ ಏನಾದ್ರು ಕೈಗೆ ಸಿಕ್ಕಿದ್ರೆ ಅವನ ಜೀವಂತವಾಗಿ ಕರ್ಕೊಂಡ್ ಬನ್ನಿ. ಅವನ್ನ ನನ್ನ ಕೈಯಾರೆ ಸಾಯಿಸ್ಬೇಕು. ಮಿಲನ್ ಮತ್ತೆ ಚಂದನ್ ಆ ಮನೆಯಲ್ಲಿ ವಿಕ್ರಮ್ ಮತ್ತೆ ರಿಯಾನ್ನ ಹುಡುಕ್ತಾ ಇರ್ತಾರೆ. ಆಗ ಚಂದನ್ಗೆ ಅದೇ ಹೆಂಗ್ಸು ಕಾಣಿಸ್ಕೋತಾಳೆ. ದಯವಿಟ್ಟು ನನ್ನನ್ನ ಸಾಯಿಸ್ಬೇಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನಗಿದನ್ ಮಾಡಕ್ಕೆ ವಿಕ್ರಮ್ ಹೇಳಿದ್ದು, ಅದಕ್ಕೆ ನಾನು ನಿನ್ ಗೆಳೆಯನಾದ ಅಜಿತನ್ನ ಸಾಯಿಸಿದೆ. ಒಂದು ಸಲ ಮುಟ್ಟಾಳನ್ನಾಗ್ ಮಾಡ್ಬಹುದು, ಪದೇ ಪದೇ ಆಗಲ್ಲ. ಚಂದನ್ ಆ ಹೆಂಗ್ಸನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಅವನ್ ಹಿಂದೆ ರಿಯಾ ಬಂದು ನಿಂತಿದ್ದಾಳೆ ಅಂತ. ರಿಯಾ ತಲ್ವಾರ್ ತಗೊಂಡು ಅವನ್ ತಲೆಯನ್ನ ಕತ್ತರಿಸಿ ಹಾಕ್ಬಿಡ್ತಾಳೆ. ಇನ್ನೊಂದ್ ಕಡೆ ಮಿಲನ್ ಒಂದ್ ಕೋಣೆ ಒಳಗಡೆ ಬರ್ತಾನೆ. ಆಗ ವಿಕ್ರಮ್ ಅಲ್ಲೇ ಒಂದ್ ಬಾಗ್ಲ ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ. ಆಗ ಮಿಲನ್ ತಲೆಯನ್ನ ಕತ್ತರಿಸ್ಬಿಡ್ತಾನೆ. ಇನ್ನೊಬ್ಬನು ಸತ್ತು ಹೋಗ್ಬಿಟ್ಟ, ಇನ್ನು ಒಬ್ಬ ಉಳ್ಕೊಂಡಿದ್ದಾನೆ. ಇನ್ನೊಂದ್ ಕಡೆ ರಿಯಾನ್ನ ವೀರೇಂದ್ರ ಅವರು ಹಿಡ್ಕೊಂಡಿರ್ತಾರೆ. ತುಂಬಾ ಮಾತಾಡ್ತಾ ಇದ್ದೆ ಅಲ್ವಾ, ಇವಾಗ ಮಾತಾಡು. ರಿಯಾ ದೇಹದಲ್ಲಿ ವೀರೇಂದ್ರ ತನ್ನ ಕೈಯನ್ನ ತಗೊಂಡು ಚುಚ್ಚಿಬಿಡ್ತಾನೆ. ಇದನ್ನೆಲ್ಲ ವೀರೇಂದ್ರ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ವೀರೇಂದರ್ ಬಾ, ನಿನಗೋಸ್ಕರ ನಾವು ಕಾಯ್ತಾ ಇದ್ವಿ. ವಿಕ್ರಮ್, ಎಷ್ಟು ಸಲ ಅಂತ ಹಿಂದೆಯಿಂದ ಯುದ್ಧ ಮಾಡ್ತೀಯಾ? ಫೇಸ್ ಟು ಫೇಸ್ ಯುದ್ಧ ಮಾಡು. ಹಾ, ನಾನಿನ್ನ ಸುಮ್ನೆ ಬಿಡಲ್ಲ ವೀರೇಂದರ್. ವಿಕ್ರಮ್ ಗನ್ ತಗೊಂಡು ವೀರೇಂದ್ರ ಕೈಗಳ ಮೇಲೆ ಶೂಟ್ ಮಾಡ್ತಾನೆ. ವೀರೇಂದ್ರ 2 ಕೈಗಳು ಕಟ್ಟಾಗಿ ಕೆಳಗಡೆ ಬೀಳ್ತಾವೆ. ಏನ್ ಹೇಳಿದೆ ನೀನು? ಫೇಸ್ ಟು ಫೇಸ್ ಹೋರಾಡ್ಬೇಕು ಅಂತಲ್ವಾ? ಈಗ ನಿನ್ನ ಗೆಳೆಯರಿಗೆ ನನ್ನ ಪ್ರಮಾಣ ಸಲ್ಲಿಸ್ಬಿಡು. ವಿಕ್ರಮ್ ವೀರೇಂದ್ರ ತಲೆಯನ್ನ ಕತ್ತರಿಸ್ಬಿಡ್ತಾನೆ. ಮತ್ತೆ ವೀರೇಂದ್ರ ಸತ್ ಬಿಡ್ತಾನೆ.